ದೇವರ ವಾಕ್ಯವನ್ನು ವಚನವಾಗಿ ಧ್ಯಾನಿಸುವಂಥ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಯಾಜಕಾಂಡ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ನಮ್ಮ ಹೃದಯಕ್ಕೆ ಬಹು ಅಮೂಲ್ಯವಾದ ಸತ್ಯಗಳನ್ನು ದೇವರು ತಿಳಿಯಪಡಿಸಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರಿಂದು ನಾವು ಯಾಜಕಾಂಡ ಪುಸ್ತಕದ 8ನೇ ಅಧ್ಯಾಯದ 31ನೇ ವಚನದಿಂದ 9ನೇ ಅಧ್ಯಾಯದ 24ನೇ ವಚನದವರೆಗೆ ಧ್ಯಾನ ಮಾಡಲಿದ್ದೇವೆ. ಇದರಲ್ಲಿ ಬಹು ಮುಖ್ಯವಾದ ಯಾಜಕನ ಪ್ರತಿಷ್ಠೆ, ಅಂದರೆ ಖಾಲಿ ಕೈಯಲ್ಲಿ ಆತನ ಬಳಿಗೆ ಬಂದಾಗ ಆತನು ನಮ್ಮನ್ನು ತುಂಬಿಸ್ತಾನೆ ಎಂಬ ಸತ್ಯವನ್ನು ತಿಳಿದುಕೊಳ್ಳಲಿದ್ದೇವೆ. ಆದುದರಿಂದ ಬನ್ನಿರಿ, ಪ್ರಾರ್ಥನಾ ಪೂರ್ವಕವಾಗಿ ದೇವರಾತ್ಮನ ಬಲದೊಂದಿಗೆ ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪರಿಶುದ್ಧನೂ ಸರ್ವಶಕ್ತನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ದೇವರ ಕೃಪೆಯಿಂದ ಯಾಜಕಾಂಡ ಪುಸ್ತಕದ ಅಧ್ಯಯನದಲ್ಲೇ ಮುಂದೆ ಸಾಗುತ್ತಾ ಇದ್ದೇವೆ. ಯಾಜಕಾಂಡ ಪುಸ್ತಕದ 8ನೇ ಅಧ್ಯಾಯದ ಮುಂದುವರೆದ ಧ್ಯಾನದಲ್ಲಿ ನಾವು ಮುಂದೆ ಸಾಗುವಾಗ ಆರೋನನಿಗೂ ಮತ್ತು ಅವನ ಮಕ್ಕಳಿಗೂ ಕೊಡಲ್ಪಟ್ಟ ಅಪ್ಪಣೆಗಳು ಎಂಬ ವಿಚಾರದಲ್ಲಿ ನಮ್ಮ ಧ್ಯಾನವನ್ನು ಪ್ರಾರಂಭಿಸೋಣ. ಯಾಜಕಾಂಡ ಪುಸ್ತಕ 8ನೇ ಅಧ್ಯಾಯ 31 ಮತ್ತು 32ನೇ ವಚನ ಈ ರೀತಿಯಾಗಿ ಹೇಳುತ್ತದೆ. ಮತ್ತು ಮೋಶೆ ಆರೋನನಿಗೂ ಅವನ ಮಕ್ಕಳಿಗೂ ಹೀಗಂದನು, ಮಾಂಸವನ್ನು ನೀವು ದೇವದರ್ಶನ ಗುಡಾರದ ಬಾಗಿಲಿನ ಹತ್ತಿರ ಬೇಯಿಸಿ ಅದನ್ನು ಪಟ್ಟಾಭಿಷೇಕಕ್ಕಾಗಿ ಪುಟ್ಟಿಯಲ್ಲಿ ಇಟ್ಟಿರುವ ಭಕ್ಷ್ಯಗಳನ್ನು ಅಲ್ಲೇ ಊಟ ಮಾಡಬೇಕು. ಆರೋನನು ಅವನ ಮಕ್ಕಳು ಅದನ್ನು ತಿನ್ನಬೇಕೆಂಬುದೇ ನನಗಾದ ಅಪ್ಪಣೆ. ಆ ಮಾಂಸದಲ್ಲಿಯೂ ಭಕ್ಷ್ಯಗಳಲ್ಲಿಯೂ ಮಿಕ್ಕದನ್ನು ನೀವು ಬೆಂಕಿಯಿಂದ ಸುಟ್ಟು ಬಿಡಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಅಧ್ಯಯನದ ಪ್ರಾರಂಭದಲ್ಲೇ ನಾನು ತಿಳಿಸಿದಂತೆ ಇದು ಜೀನಸ್ಸು ಸಾಮಾನುಗಳ ಪಟ್ಟಿಯಂತಿರುತ್ತದೆ. ಪ್ರತಿಷ್ಠೆಯ ವಿಚಾರದ ಅಂತ್ಯದಲ್ಲಿ ಕೂಡ ಹೀಗೆಯೇ ಇರುತ್ತದೆ. ವಿಶ್ವಾಸಿಗಳು ಕ್ರಿಸ್ತನು ಮಾಡಿ ತೀರಿಸಿದ ಕಾರ್ಯಗಳನ್ನು ತಮ್ಮ ಆಧಾರವಾಗಿರಿಸಿಕೊಳ್ಳಬೇಕೆಂದು ಇದು ತಿಳಿಸುತ್ತದೆ. ಕ್ರಿಸ್ತನಲ್ಲಿ ಅವರು ಎಷ್ಟಕ್ಕೆ ತಮ್ಮನ್ನು ಆಧಾರ ಮಾಡಿಕೊಳ್ಳುತ್ತಾರೋ ಅಷ್ಟಕ್ಕೆ ವಿಶ್ವಾಸಿಗಳ ಪಾಳಿಗೆ ಸಮಾಧಾನವೂ ತೃಪ್ತಿಯೂ ದೊರಕುವಂಥದ್ದಾಗಿದೆ. ನಾವು ಯಾವುದನ್ನೂ ಬಿಡಬಾರದು. ಎಲ್ಲವನ್ನೂ ಒಂದೋ ಉಣ್ಣಬೇಕು, ಇಲ್ಲವೇ ಬೆಂಕಿಯಿಂದ ಸುಟ್ಟು ಬಿಡಬೇಕು. ಪ್ರಿಯರೇ, ಯಾವುದನ್ನು ವ್ಯರ್ಥ ಮಾಡಬಾರದು, ಹಾಳು ಮಾಡಬಾರದು. ದೇವರ ಮಕ್ಕಳು ದೇವರಲ್ಲಿ ಎಷ್ಟರ ಮಟ್ಟಿನ ಸತ್ವವನ್ನು ಪಡೆದುಕೊಳ್ಳಬೇಕಿದೆ ಎಂಬುದನ್ನು ಇದು ನಮಗೆ ತಿಳಿಸುತ್ತದೆ. ಬನ್ನಿರಿ, ಮುಂದುವರೆದು ನಾವು ಯಾಜಕಾಂಡ ಪುಸ್ತಕ 8ನೇ ಅಧ್ಯಾಯ 33ನೇ ವಚನದಿಂದ 36ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಇದಲ್ಲದೆ ಈ ನಿಮ್ಮ ಯಾಜಕೋದ್ಯೋಗದ ದೀಕ್ಷೆಯು ಪೂರೈಸುವುದಕ್ಕೆ 7 ದಿವಸ ಹಿಡಿಯುವುದಾದ್ದರಿಂದ ಆವರೆಗೂ ನೀವು ದೇವದರ್ಶನದ ಗುಡಾರದ ಬಾಗಲಿನ ಆಚೆಗೆ ಹೋಗಬಾರದು. ನಿಮ್ಮ ದೋಷ ಪರಿಹಾರಕ್ಕಾಗಿ ಇವತ್ತು ಏನೇನು ನಡೆಯುತ್ತೋ ಅದನ್ನು 7 ದಿನವೂ ನಡೆಸಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ಆದದರಿಂದ ನೀವು ಯೆಹೋವನ ಆಜ್ಞೆಯ ಮೇರೆಗೆ 7 ದಿನವೂ ಹಗಲಿರುಳು ದೇವದರ್ಶನ ಗುಡಾರದ ಬಾಗಲಿನ ಹತ್ತಿರ ಇರಬೇಕು. ಇಲ್ಲದಿದ್ದರೆ ಸಾಯುವಿರಿ. ಹೀಗೆ ನನಗೆ ಅಪ್ಪಣೆಯಾಯಿತು. ಯೆಹೋವನು ಮೋಶೆಯ ಮೂಲಕವಾಗಿ ಆಜ್ಞಾಪಿಸಿದ್ದನ್ನೆಲ್ಲ ಆರೋನನು ಅವನ ಮಕ್ಕಳು ಮಾಡಿದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪ್ರತಿಷ್ಠೆಯ ಕಾರ್ಯಕ್ಕೂ ಧ್ಯಾನಾಚರಣೆಗೂ 7 ದಿನಗಳ ಕಾಲ ಬೇಕಾಗಿತ್ತು. ಆಗ ಅವರು ಗುಡಾರದ ಬಾಗಲಲ್ಲೇ ಸದಾಕಾಲ ಕರ್ತವ್ಯ ನಿರತರಾಗಿರಬೇಕಿತ್ತು. ನಮಗಾಗಿ ಸದಾಕಾಲ ಮಧ್ಯಸ್ಥಿಕೆ ಮಾಡುತ್ತಿರುವ ಮಹಾಯಾಜಕನು ಕೂಡ ಇದೇ ರೀತಿಯಾಗಿರುತ್ತಾನೆ. ನೀನು ರಾತ್ರಿ ವೇಳೆ 2 ಗಂಟೆಗೆ ಎದ್ದಾಗಲೂ ಆತನು ನಿನಗಾಗಿ ಕಾಯುತ್ತಿರುತ್ತಾನೆ. ನೀನು ಹೊರಗೆ ಕತ್ತಲೆ ತುಂಬಿದ ಸ್ಥಿತಿಯಲ್ಲಿರಬಹುದು, ಆದರೆ ಆತನು ಅಲ್ಲಿ ನಿನಗಾಗಿ ನಿಂತಿರುತ್ತಾನೆ. ಆತನು ಸದಾಕಾಲ ಸಿದ್ಧನಾಗಿರುತ್ತಾನೆ. ಆತನು ಎಂದಿಗೂ ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಈ ಎಲ್ಲ ಕಾರ್ಯಗಳನ್ನು ದೇವರ ಅಪ್ಪಣೆಯ ಪ್ರಕಾರವೇ ನಡೆಸಲಾಗುತ್ತದೆ. ಈ ಅಧ್ಯಾಯದ ಕೊನೆಯ 3 ವಚನಗಳಲ್ಲಿ ಇದನ್ನು ಪುನರುಚ್ಚರಿಸಿ ಒತ್ತಿ ಹೇಳಲಾಗಿದೆ. ಇದಕ್ಕೆ ಕಾರಣವೇನೆಂಬುದನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ಧ್ಯಾನಿಸೋಣ. ದೇವರ ಕೃಪೆಯಿಂದ ಇಲ್ಲಿಯವರೆಗೆ ಯಾಜಕಾಂಡ ಪುಸ್ತಕದ 8ನೇ ಅಧ್ಯಾಯದ ಧ್ಯಾನವನ್ನು
ಮಾಡಿ ಮುಗಿಸಿದೆವು. ದೇವರು ತನ್ನಾತ್ಮನ ಮೂಲಕವಾಗಿ ನಮಗೆ ಅನೇಕ ಸತ್ಯಗಳನ್ನು ತಿಳಿಯಪಡಿಸಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಯಾಜಕನ ಪುಸ್ತಕದ 9ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರಿಯರೇ, ಯಾಜಕಾಂಡ ಪುಸ್ತಕ 9ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಈ ರೀತಿಯಾಗಿದೆ. ಆರೋನನು ತನ್ನ ಸೇವೆಯಲ್ಲಿ ತೊಡಗಲು ತನ್ನನ್ನು ಸಿದ್ಧ ಮಾಡುತ್ತಾನೆ. ಆರೋನನು ದೋಷ ಪರಿಹಾರಕ ಯಜ್ಞವನ್ನು ಸಮರ್ಪಿಸುತ್ತಾನೆ. ನೈವೇದ್ಯವನ್ನು, ಸಮಾಧಾನ ಯಜ್ಞವನ್ನು ಅರ್ಪಿಸುತ್ತಾನೆ. ಆರೋನನು ಜನರ ಸಮೂಹವನ್ನು ಆಶೀರ್ವದಿಸುತ್ತಾನೆ ಮತ್ತು ದೇವರ ಮಹಿಮೆಯು ಕಂಡುಬರುತ್ತದೆ ಎಂಬುದಾಗಿದೆ. ಪ್ರಿಯರೇ, ಈ ಅಧ್ಯಾಯದಲ್ಲಿ ಯಾಜಕ ಸೇವೆಗೆ ಆರೋನನನ್ನು ಅವನ ಮಕ್ಕಳು ನೇಮಿಸಲ್ಪಟ್ಟಿರುವ ವಿಚಾರವಿರುವುದರಿಂದ ಇದು ಅತೀ ಪ್ರಾಮುಖ್ಯ ಭಾಗವಾಗಿದೆ. ಯಾಜಕರು ಪ್ರತಿದಿನ ಮಾಡಬೇಕಾದ ಕಾರ್ಯಗಳ ಪಟ್ಟಿಯನ್ನು ಇದು ನಮಗೆ ಕೊಡುತ್ತದೆ. ಪ್ರಾಯಶ್ಚಿತ್ತದ ಮಹಾದಿನದ ಕುರಿತಾಗಿ ಹೊರತು ಸತ್ಯವೇದದಲ್ಲಿ ಈ ವಿಚಾರವಾಗಿ ಎಲ್ಲಿಯೂ ವಿವರವಾಗಿ ಹೇಳಲ್ಪಟ್ಟಿಲ್ಲ. ಕರ್ತನಲ್ಲಿ ಪ್ರಿಯರೇ, ಪ್ರಥಮ ಬಾರಿಗೆ ಒಬ್ಬ ಯಾಜಕನು ನೇಮಿಸಲ್ಪಟ್ಟ ಕಾಲದ ಕುರಿತಾಗಿ ಇಲ್ಲಿ ಹೇಳಲಾಗಿದೆ. ಆರೋನನು ಲೇವಿಯ ವಂಶದವನಾಗಿ ಹುಟ್ಟಿದರೂ ಕೂಡ ಯಾಜಕನಾಗುವುದು ಅವನು ಪ್ರತಿಷ್ಠಿಸಲ್ಪಟ್ಟಾಗ ಮಾತ್ರವೇ. ಪ್ರತಿಷ್ಠೆ ಎನ್ನುವುದರ ಇಬ್ರಿಯ ಮೂಲಪದದ ಅರ್ಥವು ಖಾಲಿ ಕೈಯನ್ನು ತುಂಬುವುದು ಎಂದಾಗುತ್ತದೆ. ಅಂದರೆ ನಾವು ದೇವರ ಬಳಿಗೆ ಖಾಲಿ ಕೈಯಲ್ಲಿ ಬರುತ್ತೇವೆ. ಪ್ರತಿಷ್ಠೆ ಎನ್ನುವುದು ಸೌಹಾರ್ದಿಕನಾಗಿ ಹೋಗುವುದರ ಇಲ್ಲವೇ ಕರ್ತನಿಗಾಗಿ ಬೇರೇನನ್ನಾದರೂ ಮಾಡುವುದರ ವಾಗ್ದಾನವಲ್ಲ. ಪ್ರತಿಷ್ಠೆ ಎಂದರೆ ಖಾಲಿ ಕೈಯಲ್ಲಿ ದೇವರ ಬಳಿಗೆ ಬಂದು, ಕರ್ತನೇ, ನಾನೇನು ಮಾಡಬೇಕು ಎಂದು ಕೇಳಿಕೊಳ್ಳುವುದೇ ಆಗಿದೆ. ಆತನು ನಮ್ಮನ್ನು ತುಂಬಿಸುತ್ತಾನೆ. ಅದು ನಿಜವಾದ ಪ್ರತಿಷ್ಠೆಯಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಪ್ರತಿಷ್ಠೆ ಹೊಂದಬೇಕಾದರೆ ದೇವರಿಗೆ ಏನನ್ನಾದರೂ ತರಬೇಕು ಎಂದು ಅನೇಕರು ಭಾವಿಸುತ್ತಾರೆ. ತಮ್ಮನ್ನು ನಾವು ದೇವರಿಗರ್ಪಿಸುವುದರಿಂದ ಏನೋ ದೊಡ್ಡ ಕಾರ್ಯ ಮಾಡುತ್ತೇವೆಂದು ಇನ್ನೂ ಅನೇಕರು ಭಾವಿಸುತ್ತಾರೆ. ಆದರೆ ಪ್ರಿಯರೇ, ಇದೆಲ್ಲದರಲ್ಲಿ ನಾವು ಏನನ್ನೂ ಕೊಡುತ್ತಿಲ್ಲ. ನಾವು ಆತನ ಬಳಿಗೆ ಬರುವಾಗ ನನ್ನಲ್ಲಿ ನನ್ನೆಲ್ಲ ಪಾಪವಲ್ಲದೆ ಬೇರೇನೂ ಇರುವುದಿಲ್ಲ ಅಷ್ಟೇ. ಪ್ರೀತಿಯುಳ್ಳ ದೇವಜನರೇ, ಸೆಪ್ಟುವಾಜಿಂಟ್ ಭಾಷಾಂತಕಾರರು ಪ್ರತಿಷ್ಠೆಗೆ ಟೆಲೋಟೋ ಎಂಬ ಮೂಲ ಪದವನ್ನು ಉಪಯೋಗಿಸಿದರು. ಇದರ ಅರ್ಥವು ಒಂದೇ ಆಗಿದೆ. ಟೆಲೋಸ್ ಅಂದರೆ ಕೊನೆ ಅಥವಾ ಉದ್ದೇಶ ಎಂದಾಗುತ್ತದೆ. ಅಂದರೆ ದೇವರು ನಿನ್ನಿಂದ ಅಪೇಕ್ಷಿಸುವುದನ್ನು ಮಾಡುವುದು ಎಂದರ್ಥ. ಪ್ರಿಯರೇ, ನಾವು ಹುಟ್ಟುವಾಗ ಕ್ರಿಸ್ತನ ಶರೀರವನ್ನು ಸಂಪೂರ್ತಿಗೊಳಿಸುವ ಉದ್ದೇಶವುಳ್ಳವರಾಗಿ ಹುಟ್ಟುತ್ತೇವೆ. ನಮ್ಮನ್ನು ಮಹಿಮೆಯ ರಾಜ್ಯದಲ್ಲಿ ಸೇರಿಸುವುದಕ್ಕಾಗಿ ಈ ಲೋಕದಲ್ಲಿ ಹುಟ್ಟಿ ಬಂದ ಉದ್ದೇಶ ಕ್ರಿಸ್ತನದಾಗಿದೆ. ಇಬ್ರಿಯ ಗ್ರಂಥಕರ್ತನು ಹೀಗೆ ಬರೆಯುತ್ತಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ, ಸಮಸ್ತವು ಯಾವನಿಗೋಸ್ಕರವೂ ಯಾವನಿಂದಲೂ ಉಂಟಾಯಿತೋ ಆತನು ಬಹು ಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನು ಪ್ರತಿಷ್ಠಿಸಲ್ಪಟ್ಟನು. ಆತನಿಗೆ ಒಂದು ಉದ್ದೇಶವಿತ್ತು. ಧರ್ಮಶಾಸ್ತ್ರವು ನಿರ್ಬಲರಾದ ಮನುಷ್ಯರನ್ನು ಮಹಾಯಾಜಕರನ್ನಾಗಿ ನೇಮಿಸುತ್ತದೆ. ಆದರೆ ಧರ್ಮಶಾಸ್ತ್ರದ ತರುವಾಯ ಆಣೆಯೊಡನೆ ಉಂಟಾದ ವಾಕ್ಯವು ಸದಾಕಾಲಕ್ಕೂ ಸರ್ವ ಸಂಪೂರ್ಣವಾಗಿರಿಸುವ ಮಗನನ್ನೇ ನೇಮಿಸುತ್ತದೆ. ಇದನ್ನು ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ನೋಡಬಹುದು. ಪ್ರಿಯರೇ, ಈ ಅಧ್ಯಾಯವು ಯೇಸುವಿನ ಗುಣಗಳನ್ನಲ್ಲ, ಆತನು ವಹಿಸಿಕೊಂಡ ಸ್ಥಾನವನ್ನು ನಮ್ಮೆದುರಿಗಿಟ್ಟಿದೆ. ಈ ಸ್ಥಾನದ ಮೂಲಕ ಆತನು ದೇವರು ತನಗೆ ಕೊಟ್ಟ ಉದ್ದೇಶವನ್ನು ಪೂರೈಸುತ್ತಾನೆ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಾವು ಆರೋನನು ತನ್ನ ಸೇವೆಯನ್ನು ತೊಡಗಲು ಸಿದ್ಧನಾಗುತ್ತಾನೆ ಎಂಬುದರ ಬಗ್ಗೆ ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯಾಜಕಾಂಡ ಪುಸ್ತಕ 9ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ. 8ನೆಯ ದಿನದಲ್ಲಿ ಮೋಶೆ ಆರೋನನನ್ನು ಅವನ ಮಕ್ಕಳನ್ನು ಇಸ್ರಾಯೇಲ್ಯರ ಹಿರಿಯರನ್ನು ಕರೆದು ಆರೋನನಿಗೆ ಹೀಗಂದನು, ನೀನು ದೋಷ ಪರಿಹಾರಕ ಯಜ್ಞಕ್ಕಾಗಿ ಪೂರ್ಣಾಂಗವಾದ ಹೋರಿ ಕರುವನ್ನು, ಸರ್ವಾಂಗ ಹೋಮಕ್ಕಾಗಿ ಪೂರ್ಣಾಂಗವಾದ ಟಗರನ್ನು ನಿನಗೋಸ್ಕರ ತೆಗೆದುಕೊಂಡು ಯೆಹೋವನ ಸನ್ನಿಧಿಯಲ್ಲಿ ಸಮರ್ಪಿಸಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದೆಲ್ಲವೂ ಕೂಡ ದೇವರು ಕೊಟ್ಟ ಅಪ್ಪಣೆಯ ಪ್ರಕಾರವೇ ಮಾಡಲ್ಪಟ್ಟಿತು. 7 ದಿನಗಳ ವಿವರವಾದ ಕಾರ್ಯಗಳ ಬಳಿಕ 8ನೇ ದಿನದಲ್ಲಿ ಆರೋನನು ಮಹಾಯಾಜಕನಾಗಿ ತನ್ನ ಸೇವೆಯನ್ನು ಆರಂಭಿಸಬೇಕಾಗಿತ್ತು. 8ನೇ ದಿನವೆಂದರೆ ವಾರದ ಮೊದಲನೆಯ ದಿನ. ಈ ದಿನದಲ್ಲಿ ಯೇಸು
ಜೀವಿತನಾಗಿ ಎದ್ದು ಬಂದದ್ದು, ತನ್ನ ಮರಣ ಪುನರುತ್ಥಾನಗಳ ಬಳಿಕ ಕ್ರಿಸ್ತನು ತನ್ನ ಮಹಾಯಾಜಕನ ಸ್ಥಾನವನ್ನು ವಹಿಸಿಕೊಂಡನು. ಇಬ್ರಿಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 4ನೇ ವಚನ ಹಾಗೂ 9ನೇ ಅಧ್ಯಾಯ 10, 11 ಮತ್ತು 12ನೇ ವಚನದಲ್ಲಿ ಹೇಳಿರುವಂತೆ, ಕ್ರಿಸ್ತನು ಇನ್ನೂ ಈ ಲೋಕದಲ್ಲಿರುವುದಾದರೆ ಆತನು ಯಾಜಕನಾಗಿರಲಾರನು. ಆತನು ಪರಲೋಕಕ್ಕೆ ಏರಿ ಹೋದ ಬಳಿಕ ಕೈಯಿಂದ ಕಟ್ಟಿರದ ಗುಡಾರದಲ್ಲಿ ಮಹಾಯಾಜಕನಾಗಿ ನಿಂತನು. ತನ್ನ ಸ್ವಂತ ರಕ್ತದ ಮೂಲಕವೇ ಆತನು ಪರಿಶುದ್ಧ ಸ್ಥಾನವನ್ನು ಪ್ರವೇಶಿಸಿದನು ಎಂಬುದಾಗಿ. ಪ್ರಿಯರೇ, ವಾರದ ಮೊದಲನೆಯ ದಿನದಲ್ಲಿ ಆರೋನನು ತನ್ನ ಮಹಾಯಾಜಕನ ಸ್ಥಾನವನ್ನು ಹೊಂದಿಕೊಂಡಾಗ ಆತನ 4 ಮಂದಿ ಮಕ್ಕಳು ಇದಕ್ಕೆ ಸಾಕ್ಷಿಯಾಗಿದ್ದರು. ಅದರಂತೆ ಕ್ರಿಸ್ತನ ಮರಣ ಪುನರುತ್ಥಾನಗಳಿಗೆ ಸಾಕ್ಷಿಯಾಗಿ 4 ಸುವಾರ್ತೆಗಳು ನಮಗಿರುತ್ತವೆ. ಇದು ನಮಗೊಬ್ಬ ಪರಿಪೂರ್ಣ ಯಾಜಕನಿದ್ದಾನೆ ಎಂಬುದನ್ನು ತಿಳಿಸುತ್ತದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 9ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಇದಲ್ಲದೆ ಆತನು ಸಿದ್ಧಿಗೆ ಬಂದು ದೇವರಿಂದ ಮೆಲ್ಕಿಜೇದೇಕನ ತರಹದ ಮಹಾಯಾಜಕನೆನಿಸಿಕೊಂಡವನಾಗಿ ತನಗೆ ವಿಧೇಯರಾಗಿರುವವರೆಲ್ಲರಿಗೂ ನಿರಂತರವಾದ ರಕ್ಷಣೆಗೆ ಕಾರಣನಾದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಆತನಲ್ಲಿ ನಂಬಿಕೆ ಇಡುವಾಗ ಆತನಿಗೆ ವಿಧೇಯರಾಗುತ್ತೇವೆ. ನಾವು ವಿಶ್ವಾಸಿಗಳಾದ ಬಳಿಕ ಆತನ ಚಿತ್ತವನ್ನು ಕೈಕೊಳ್ಳುವಾಗ ಆತನಿಗೆ ವಿಧೇಯರಾಗುತ್ತೇವೆ. ಇದು ನಿಜವಾದ ಪ್ರತಿಷ್ಠೆಯಾಗಿರುತ್ತದೆ. ನಾವು ಖಾಲಿಯಾಗಿದ್ದಂತೆ ಆತನ ಬಳಿಗೆ ಬಂದು ನಮ್ಮ ಖಾಲಿ ಕೈಗಳನ್ನು ಚಾಚುವಾಗ ಆತನು ನಮ್ಮನ್ನು ತುಂಬುವಂತೆ ಬೇಡಿಕೊಳ್ಳುತ್ತೇವೆ. ಪ್ರಿಯರೇ, ಆರೋನನು ನಮ್ಮ ಶ್ರೇಷ್ಠ ಮಹಾಯಾಜಕನಲ್ಲ. ಆತನು ತನಗಾಗಿ ದೋಷ ಪರಿಹಾರವನ್ನು ಮಾಡಲೇಬೇಕಾಯಿತು. ಎಲ್ಲ ವಿಶೇಷ ಸಂದರ್ಭಗಳಲ್ಲಿಯೂ ಮಹಾಯಾಜಕನು ತನಗಾಗಿ ಯಜ್ಞ ಮಾಡುವ ಮೂಲಕವೇ ಕಾರ್ಯಗಳನ್ನು ಪ್ರಾರಂಭಿಸಬೇಕಾಗಿತ್ತು. ತಾನು ಕ್ರಿಸ್ತನಲ್ಲವೆಂದು ತನ್ನ ಬಳಿಕ ಒಬ್ಬ ಮಹಾಯಾಜಕನು ಬರಲಿದ್ದಾನೆಂಬುದನ್ನು ಈ ಮೂಲಕ ಅವನು ತೋರಿಸುವನಾಗಿದ್ದಾನೆ. ಬರುವಾತನು ಶ್ರೇಷ್ಠ ಮಹಾಯಾಜಕನಾಗಿದ್ದಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 27ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಈತನು ಪ್ರತಿನಿತ್ಯವೂ ಸಮರ್ಪಿಸಬೇಕಾದ ಅವಶ್ಯವಿಲ್ಲ. ಈತನು ತನ್ನನ್ನೇ ಸಮರ್ಪಿಸಿಕೊಂಡು ಒಂದೇ ಸಾರಿ ಆ ಕೆಲಸವನ್ನು ಮಾಡಿ ಮುಗಿಸಿದನು ಎಂಬುದಾಗಿ. ದೇವರು ಮಾಡಿದಂಥ ಈ ಅದ್ಭುತ ಕಾರ್ಯಕ್ಕಾಗಿ ಆತನಿಗೆ ಮಹಿಮೆಯಾಗಲಿ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಾವು ಯಾಜಕಾಂಡ ಪುಸ್ತಕ 9ನೇ ಅಧ್ಯಾಯ 3 ಮತ್ತು 4ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಮತ್ತು ನೀನು ಇಸ್ರಾಯೇಲರ ಸಂಗಡ ಮಾತಾಡಿ ಅವರಿಗೆ, ಈ ಹೊತ್ತು ಯೆಹೋವನು ಪ್ರತ್ಯಕ್ಷನಾಗುತ್ತಾನಾದ್ದರಿಂದ ನೀವು ಆತನ ಸನ್ನಿಧಿಯಲ್ಲಿ ಸಮರ್ಪಿಸುವುದಕ್ಕೋಸ್ಕರ ದೋಷ ಪರಿಹಾರಕ್ಕಾಗಿ ಹೋತವನ್ನು, ಸರ್ವಾಂಗ ಹೋಮಕ್ಕಾಗಿ 1 ವರ್ಷದ ಪೂರ್ಣಾಂಗವಾದ ಕರುವನ್ನು, ಕುರಿಯನ್ನು, ಸಮಾಧಾನ ಯಜ್ಞಕ್ಕಾಗಿ 1 ಹೋರಿಯನ್ನು, ಟಗರನ್ನು, ನೈವೇದ್ಯಕ್ಕಾಗಿ ಎಣ್ಣೆ ಮಿಶ್ರವಾದ ಪದಾರ್ಥವನ್ನು ತೆಗೆದುಕೊಂಡು ಬರಬೇಕೆಂದು ಆಜ್ಞಾಪಿಸು ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪ್ರಾಯಶ್ಚಿತ್ತ ಯಜ್ಞವೊಂದನ್ನು ಬಿಟ್ಟು ಬೇರೆಲ್ಲ ಯಜ್ಞಾರ್ಪಣೆಗಳಿಗೆ ಬೇಕಾದ ಎಲ್ಲವನ್ನೂ ದೇವರ ಬಳಿಗೆ ತರುವಂತೆ ಆರೋನನು ಜನರಿಗೆ ಆಜ್ಞಾಪಿಸಬೇಕಿತ್ತು. ಪ್ರಾರಂಭದಲ್ಲಿ ಅವರಿಗೆ ಅಪರಾಧ ಮಾಡುವ ಅವಕಾಶವಿದ್ದರಿಂದ ಪ್ರಾಯಶ್ಚಿತ್ತ ಯಜ್ಞದ ಅವಶ್ಯಕತೆ ಇರಲಿಲ್ಲ. ದೋಷ ಪರಿಹಾರ ಯಜ್ಞಕ್ಕಾಗಿ ಕುರಿಮರಿಯನ್ನು, ಹೋರೀಕರುವನ್ನು ಮತ್ತು ಕುರಿಮರಿಯನ್ನು, ಸರ್ವಾಂಗ ಹೋಮಕ್ಕಾಗಿ, ಸಮಾಧಾನ ಯಜ್ಞಕ್ಕಾಗಿ ಹೋರಿಯನ್ನು, ಹೋತವನ್ನು, ನಿತ್ಯದ ನೈವೇದ್ಯವನ್ನು ತರಬೇಕಾಗಿತ್ತು. ಆ ದಿನದಲ್ಲಿ ದೇವರ ಮಹಿಮೆಯು ಅವರಿಗೆ ಕಾಣಿಸಿಕೊಳ್ಳಲಿತ್ತು. ಪ್ರಿಯರೇ, ಕ್ರಿಸ್ತನ ಮರಣದ ಮುಖಾಂತರ ದೇವರ ಬಲಗಡೆಯಲ್ಲಿರುವ ಪುನರುತ್ಥಾನನಾದ ಮಹಾಯಾಜಕನಲ್ಲಿ ದೇವರ ಬಳಿಗೆ ಬರುವ ಮಾರ್ಗ ಸಿದ್ಧವಾಗಿದೆ ಎಂದು ಇದು ತಿಳಿಸುವಂಥದ್ದಾಗಿದೆ. ಬನ್ನಿರಿ, ಮುಂದುವರೆದು ನಾವು ಯಾಜಕಾಂಡ ಪುಸ್ತಕ 9ನೇ ಅಧ್ಯಾಯ 5ರಿಂದ 7 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಮೋಶೆ ಆಜ್ಞಾಪಿಸಿದ ಮೇರೆಗೆ ಅವರು ದೇವದರ್ಶನದ ಗುಡಾರದ ಹತ್ತಿರಕ್ಕೆ ತಂದರು. ಸಮೂಹದವರೆಲ್ಲರೂ ಹತ್ತಿರಕ್ಕೆ ಬಂದು ಯೆಹೋವನ ಸನ್ನಿಧಿಯಲ್ಲಿ ನಿಂತಿರಲಾಗಿ ಮೋಶೆ ಅವರಿಗೆ, ನೀವು ಮಾಡಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದು ಇದೆ. ಅದರಂತೆ ನಡೆದರೆ ಯೆಹೋವನ ಮಹಿಮೆ ನಿಮಗೆ ಪ್ರತ್ಯಕ್ಷವಾಗುವುದು ಎಂದು ಹೇಳಿದನು. ಆಗ ಮೋಶೆ ಆರೋನನಿಗೆ, ಯಜ್ಞವೇದಿಯ ಹತ್ತಿರಕ್ಕೆ ಬಂದು ನೀನು ಮಾಡಬೇಕಾದ ದೋಷ ಪರಿಹಾರಕ ಯಜ್ಞವನ್ನು, ಸರ್ವಾಂಗ ಹೋಮವನ್ನು ಸಮರ್ಪಿಸಿ ನಿನಗೋಸ್ಕರವೂ ಜನರಿಗೋಸ್ಕರವೂ ದೋಷವನ್ನು ಪರಿಹರಿಸು.
ಜನರು ತಂದದ್ದನ್ನು ಸಮರ್ಪಿಸಿ ಯೆಹೋವನ ಆಜ್ಞೆಯಂತೆ ಅವರಿಗೋಸ್ಕರ ದೋಷ ಪರಿಹಾರವನ್ನು ಮಾಡು ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಜನರು ವಿಧೇಯರಾದರೂ ದೇವರ ಪ್ರಭಾವವು ಅವರಿಗೆ ಕಂಡುಬರುತ್ತದೆಂದು ಮೋಶೆ ಭರವಸೆ ಕೊಟ್ಟನು. ಹೌದು ಪ್ರಿಯರೇ, ಅದರಂತೆ ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ವಿಧೇಯರಾದಾಗ ದೇವರ ಆಶೀರ್ವಾದವು ನಮ್ಮಲ್ಲಿ ತುಂಬುತ್ತದೆ. ಬನ್ನಿರಿ, ಮುಂದುವರೆದು ನಾವು ಆರೋನನು ದೋಷ ಪರಿಹಾರಕ ಯಜ್ಞವನ್ನು ಸಮರ್ಪಿಸಿದನ್ನು ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯಾಜಕಾಂಡ ಪುಸ್ತಕ 9ನೇ ಅಧ್ಯಾಯ 8ರಿಂದ 11 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆರೋನನು ಯಜ್ಞವೇದಿಯ ಹತ್ತರಕ್ಕೆ ಹೋಗಿ ತನಗೋಸ್ಕರ ದೋಷ ಪರಿಹಾರಕ ಯಜ್ಞದ ಹೋರಿಯನ್ನು ವಧಿಸಿದನು. ಆರೋನನ ಮಕ್ಕಳು ಅದರ ರಕ್ತವನ್ನು ಅವನಿಗೆ ಒಪ್ಪಿಸಿದಾಗ ಅವನು ಅದರಲ್ಲಿ ತನ್ನ ಬೆರಳನ್ನು ಅದ್ದಿ ಯಜ್ಞವೇದಿಯ ಕೊಂಬುಗಳಿಗೆ ಹಚ್ಚಿ ಮಿಕ್ಕ ರಕ್ತವನ್ನು ಯಜ್ಞವೇದಿಯ ಬುಡದಲ್ಲಿ ಹೊಯ್ದು ಬಿಟ್ಟನು. ಆ ದೋಷ ಪರಿಹಾರಕ ಯಜ್ಞ ಪಶುವಿನ ಕೊಬ್ಬನ್ನು, ಹುರುಳಿಕಾಯಿಗಳನ್ನು, ಕಾಳಿಜದ ಹತ್ತಿರವಿರುವ ಕೊಬ್ಬನ್ನು ಯೆಹೋವನು ಮೋಶೆಯ ಮೂಲಕ ಆಜ್ಞಾಪಿಸಿದಂತೆ ಯಜ್ಞವೇದಿಯ ಮೇಲೆ ಹೋಮ ಮಾಡಿದನು. ಅದರ ಮಾಂಸವನ್ನು, ಚರ್ಮವನ್ನು ಪಾಳೆಯದ ಹೊರಗೆ ಬೆಂಕಿಯಿಂದ ಸುಡಿಸಿಬಿಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೋಡಿರಿ, ಆರೋನನು ದೋಷ ಪರಿಹಾರಕ ಯಜ್ಞವನ್ನು ಕ್ರಮಬದ್ಧವಾಗಿ ಹೇಗೆ ಅರ್ಪಿಸಿದನೆಂದು ಇಲ್ಲಿ ಹೇಳಿಯದೆ. ದೋಷ ಪರಿಹಾರಕ ಯಜ್ಞವು ಮೊದಲಿಗೆ ಸಮರ್ಪಿಸಲ್ಪಟ್ಟಿತು. ಯಾಕಂದರೆ ಇತರ ಯಜ್ಞಗಳು ಅರ್ಪಿಸಲ್ಪಟ್ಟಾಗ ಸರ್ವಾಂಗ ಹೋಮವು ಮೊದಲಿಗಿತ್ತು, ದೋಷ ಪರಿಹಾರಕ ಯಜ್ಞ ಕೊನೆಗಿತ್ತು. ಮೊದಲಿಗೆ ಹೋಮಗಳನ್ನೆಲ್ಲ ದೇವರ ದೃಷ್ಟಿಕೋನದಂತೆ ಅರ್ಪಿಸಲ್ಪಟ್ಟಿದ್ದವು. ಆದರೆ ಈಗ ನಾವು ಮಾನವ ದೃಷ್ಟಿಕೋನದಂತೆ ದೇವರನ್ನು ಸಮೀಪಿಸುತ್ತಿದ್ದೇವೆ. ಮಾನವನು ದೇವರ ಬಳಿಗೆ ಒಬ್ಬ ಪಾಪಿಯಾಗಿ ಬರುತ್ತಾನೆ. ನಾನು, ನೀನು ಎಲ್ಲರೂ ಕೂಡ ಪಾಪಿಗಳಾಗಿದ್ದು ಆತನ ಬಳಿಗೆ ಬರುತ್ತೇವೆ. ಆದ್ದರಿಂದ ಈ ಪಾಪದ ಪ್ರಶ್ನೆ ಮೊದಲಿಗೆ ಪರಿಹರಿಸಲ್ಪಡಬೇಕಾಗಿತ್ತು. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. ಹೌದು ಪ್ರಿಯರೇ, ದೇವರ ಕೃಪೆಯನ್ನು ನಾವು ಎಂದಿಗೂ ಅಲಕ್ಷ್ಯ ಮಾಡಬಾರದು. ಬನ್ನಿರಿ, ಮುಂದುವರಿದು ಆರೋನನು ಸರ್ವಾಂಗ ಹೋಮನರ್ಪಿಸಿದನು ಎಂಬುದನ್ನು ಧ್ಯಾನಿಸೋಣ. ಸರ್ವಾಂಗ ಹೋಮವು ವಿಧಿಗನುಸಾರವಾಗಿ ಸಮರ್ಪಿಸಲ್ಪಟ್ಟಿತು. ಆರೋನನು ಮೊದಲಿಗೆ ತನಗಾಗಿ ಯಜ್ಞವನ್ನು ಅರ್ಪಿಸಿದನು. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯಾಜಕಾಂಡ ಪುಸ್ತಕ 9ನೇ ಅಧ್ಯಾಯ 12ರಿಂದ 14 ವಚನಗಳನ್ನು ಧ್ಯಾನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ತರುವಾಯ ಸರ್ವಾಂಗ ಹೋಮ ಪಶುವನ್ನು ವಧಿಸಿದನು. ಆರೋನನ ಮಕ್ಕಳು ಅದರ ರಕ್ತವನ್ನು ಅವನಿಗೆ ತಂದು ಒಪ್ಪಿಸಿದಾಗ ಅವನು ಅದನ್ನು ಯಜ್ಞವೇದಿಗೆ ಸುತ್ತಲೂ ಎರಚಿದನು. ಅವರು ಆ ಪಶುವಿನ ಮಾಂಸಖಂಡಗಳನ್ನು, ತಲೆಯನ್ನು ಒಂದೊಂದಾಗಿ ಒಪ್ಪಿಸಿದಾಗ ಅವನು ಅವುಗಳನ್ನು ಯಜ್ಞವೇದಿಯ ಮೇಲೆ ಹೋಮ ಮಾಡಿದನು. ಅದರ ಕರುಳುಗಳನ್ನು, ಕಾಲುಗಳನ್ನು ತೊಳಿಸಿ ಯಜ್ಞವೇದಿಯಲ್ಲಿ ಸರ್ವಾಂಗ ಹೋಮ ದ್ರವ್ಯದ ಮೇಲಿಟ್ಟು ಹೋಮ ಮಾಡಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬಳಿಕ ಜನರಿಗಾಗಿ ದೋಷ ಪರಿಹಾರಕ ಯಜ್ಞವು, ಸರ್ವಾಂಗ ಹೋಮವು ಅರ್ಪಿಸಲ್ಪಟ್ಟವು. ಮುಂದುವರೆದು ನಮ್ಮ ಧ್ಯಾನದಲ್ಲಿ ಯಾಜಕಾಂಡ ಪುಸ್ತಕ 9ನೇ ಅಧ್ಯಾಯ 15 ಮತ್ತು 16ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ತರುವಾಯ ಜನಸಮೂಹವು ಸಮರ್ಪಿಸುವ ಪಶುಗಳನ್ನು ಆರೋನನು ತರಿಸಿ ಅವುಗಳಲ್ಲಿ ದೋಷ ಪರಿಹಾರಕವಾದ ಹೋತವನ್ನು ಮೊದಲಿನ ಪಶುವಿನಂತೆ ವಧಿಸಿ ಅವರಿಗೋಸ್ಕರ ದೋಷ ಪರಿಹಾರಕ್ಕಾಗಿ ಸಮರ್ಪಿಸಿದನು. ಸರ್ವಾಂಗ ಹೋಮ ಪಶುವನ್ನು ಯಥಾವಿಧಿಯಾಗಿ ಸಮರ್ಪಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇವೆಲ್ಲವೂ ಕ್ರಿಸ್ತನ ಚಿತ್ರಣವಾಗಿತ್ತು. ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ: ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು ಎಂಬುದಾಗಿ. ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 5ನೇ ಅಧ್ಯಾಯ 21ನೇ ವಚನ ಈ ರೀತಿಯಾಗಿ ಹೇಳುತ್ತದೆ: ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು ಎಂಬುದಾಗಿ. ಹೌದು ಪ್ರಿಯರೇ, ಕ್ರಿಸ್ತನು ಇಡೀ ಜಗತ್ತಿನ ಪಾಪವನ್ನು ತನ್ನ ಮೇಲೆ ಹೊತ್ತುಕೊಂಡು ಪಾಪ ಸ್ವರೂಪಿಯಾದನು. ಇದರಿಂದ ನಾವು ಬಿಡುಗಡೆಯನ್ನು ಹೊಂದಿಕೊಂಡೆವು. ದೇವರಿಗೆ ಮಹಿಮೆಯಾಗಲಿ. ಬನ್ನಿರಿ, ಮುಂದುವರೆದು ನಾವು ಆರೋನನು ನೈವೇದ್ಯವನ್ನು
ಸಮಾಧಾನ ಯಜ್ಞವನ್ನು ಸಮರ್ಪಿಸಿದ್ದನ್ನು ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯಾಜಕಾಂಡ ಪುಸ್ತಕ 9ನೇ ಅಧ್ಯಾಯ 17ನೇ ವಚನದಿಂದ 21ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಅವನು ತಂದ ನೈವೇದ್ಯ ದ್ರವ್ಯಗಳಲ್ಲಿ 1 ಇಡಿಯನ್ನು ತೆಗೆದುಕೊಂಡು ಹೊತ್ತಾರೆಯ ಸರ್ವಾಂಗ ಹೋಮವನ್ನಲ್ಲದೆ ಅದನ್ನು ಯಜ್ಞವೇದಿಯ ಮೇಲೆ ಹೋಮ ಮಾಡಿದನು. ಬಳಿಕ ಜನರಿಗೋಸ್ಕರ ಸಮಾಧಾನ ಯಜ್ಞಕ್ಕಾಗಿ ನೇಮಕವಾದ ಹೋರಿಯನ್ನು ಟಗರನ್ನು ವಧಿಸಿದನು. ಆರೋನನ ಮಕ್ಕಳು ಅವುಗಳ ರಕ್ತವನ್ನು ಒಪ್ಪಿಸಲಾಗಿ ಅವನು ಅದನ್ನು ಯಜ್ಞವೇದಿಗೆ ಸುತ್ತಲೂ ಎರಚಿದನು. ಅವರು ಹೋರಿಯ ಕೊಬ್ಬನ್ನು, ಟಗರಿನ ಬಾಲದ ಕೊಬ್ಬನ್ನು, ವಪೆಯನ್ನು, ಹುರುಳಿಕಾಯಿಗಳನ್ನು, ಕಾಳಿಜದ ಹತ್ತಿರ ಕೊಬ್ಬನ್ನು ಎದೆಯ ಭಾಗಗಳ ಮೇಲೆ ಇಟ್ಟು ಒಪ್ಪಿಸಲಾಗಿ ಅವನು ಆ ಕೊಬ್ಬನ್ನು ಯಜ್ಞವೇದಿಯ ಮೇಲೆ ಹೋಮ ಮಾಡಿದನು. ಮೋಶೆಯು ಆಜ್ಞಾಪಿಸಿದಂತೆ ಆರೋನನು ಅವುಗಳ ಎದೆಯ ಭಾಗಗಳನ್ನು, ಬಲದೊಡೆಗಳನ್ನು ನೈವೇದ್ಯಕ್ಕಾಗಿ ಯೆಹೋವನ ಸನ್ನಿಧಿಯಲ್ಲಿ ನಿವಾಳಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೈವೇದ್ಯವು ಎಂದಿನ ವಿಧಿಯಂತೆ ಅರ್ಪಿಸಲ್ಪಟ್ಟಿತ್ತು. ಸಮಾಧಾನ ಯಜ್ಞ ಕೂಡ ಇಸ್ರಾಯೇಲರ ಪ್ರತಿನಿಧಿಯಾದ ಆರೋನನು ರಕ್ತಧಾರೆಯ ಮುಖಾಂತರ ಹೋಮಗಳನ್ನರ್ಪಿಸಿದನು. ಜನರು ಸ್ವೀಕರಿಸಲ್ಪಟ್ಟರು. ಆಶೀರ್ವಾದವು ಮುಂದೆ ಬರಲಿರುವುದು. ಹೌದು ಪ್ರಿಯರೇ, ಮುಂದುವರೆದು ನಾವು ಆರೋನನು ಜನರನ್ನಾಶೀರ್ವದಿಸಿದನು, ದೇವರ ಮಹಿಮೆ ಕಂಡುಬಂತು ಎಂಬುದನ್ನು ಧ್ಯಾನಿಸೋಣ. ನಮ್ಮ ಧ್ಯಾನದ ಅಂತ್ಯ ಭಾಗದಲ್ಲಿ ಯಾಜಕಾಂಡ ಪುಸ್ತಕ 9ನೇ ಅಧ್ಯಾಯ 22ರಿಂದ 24 ವಚನಗಳನ್ನು ಧ್ಯಾನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆರೋನನು ಆ ದೋಷ ಪರಿಹಾರಕ ಯಜ್ಞವನ್ನು, ಸರ್ವಾಂಗ ಹೋಮವನ್ನು, ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿದ ನಂತರ ತನ್ನ ಕೈಗಳನ್ನು ಜನರ ಕಡೆಗೆ ಎತ್ತಿ ಅವರನ್ನು ಆಶೀರ್ವದಿಸಿ ಇಳಿದು ಬಂದನು. ತರುವಾಯ ಮೋಶೆಯೂ ಆರೋನನು ದೇವದರ್ಶನದ ಗುಡಾರದೊಳಕ್ಕೆ ಹೋದರು. ಅವರು ಅಲ್ಲಿಂದ ಹೊರಗೆ ಬಂದಾಗ ಜನರನ್ನು ಆಶೀರ್ವದಿಸಿದರು. ಆಗ ಯೆಹೋವನ ಮಹಿಮೆಯು ಜನರೆಲ್ಲರಿಗೆ ಪ್ರತ್ಯಕ್ಷವಾಯಿತು. ಯೆಹೋವನ ಸನ್ನಿಧಿಯಿಂದ ಬೆಂಕಿಯು ಹೊರಟು ಯಜ್ಞವೇದಿಯ ಮೇಲಿದ್ದ ಸರ್ವಾಂಗ ಹೋಮ ದ್ರವ್ಯವನ್ನು, ಕೊಬ್ಬನ್ನು ದಹಿಸಿಬಿಟ್ಟಿತು. ಜನರೆಲ್ಲರೂ ಅದನ್ನು ಕಂಡು ಉತ್ಸಾಹದಿಂದ ಆರ್ಭಟಿಸಿ ಅಡ್ಡಬಿದ್ದು ನಮಸ್ಕರಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, 3 ಯಜ್ಞಗಳು, ದೋಷ ಪರಿಹಾರಕ ಯಜ್ಞ, ಸರ್ವಾಂಗ ಹೋಮ ಹಾಗೂ ಸಮಾಧಾನ ಯಜ್ಞಗಳು ಸಮರ್ಪಿಸಲ್ಪಟ್ಟ ಮೇಲೆ ಆಶೀರ್ವಾದ ಹೊರಟು ಬಂತು. ಮೋಶೆ ಆರೋನರು ಗುಡಾರದೊಳಕ್ಕೆ ಹೋದರು. ಸಂಜೆಯ ಹೋಮದ ಸಮಯದಲ್ಲಿ ಅವರು ಹೊರಗೆ ಬಂದು ಜನರನ್ನಾಶೀರ್ವದಿಸಿದರು. ಆಗ ಯೆಹೋವನ ಮಹಿಮೆಯು ಜನರೆಲ್ಲರಿಗೆ ಪ್ರತ್ಯಕ್ಷವಾಯಿತು. ಆಗ ಎಲ್ಲವೂ ಸಂಪೂರ್ಣವಾಯಿತು. ಜನರು ಆರ್ಭಟಿಸಿ ಅಡ್ಡಬಿದ್ದು ದೇವರನ್ನು ಸ್ತುತಿಸಿ ಕೊಂಡಾಡಿದರು. ಹೌದು ಪ್ರಿಯರೇ, ಈಗ ಕ್ರಿಸ್ತನು ಪರಿಶುದ್ಧ ಸ್ಥಳವನ್ನು ಪ್ರವೇಶಿಸಿದ್ದಾನೆ. ಅದು ಪರಲೋಕವೇ. ಅಲ್ಲಿ ಆತನು ಇಂದು ನನಗಾಗಿ ನಿನಗಾಗಿ ಮಧ್ಯಸ್ಥಿಕೆ ಮಾಡುವಾತನಾಗಿದ್ದಾನೆ. ನನ್ನ ಪ್ರಿಯ ಸ್ನೇಹಿತನೇ, ಈ ಜೀವಿಸುವ ಕ್ರಿಸ್ತನನ್ನು ನೀನು ಆಧಾರ ಮಾಡಿಕೊ. ಆತನ ಮುಂದೆ ಸ್ತುತಿಸುತ್ತಾ ಆರಾಧಿಸುತ್ತಾ ಅಡ್ಡಬೀಳು. ಆಗ ನಿನ್ನ ಜೀವಿತ ಆಶೀರ್ವಾದದಾಯಕವಾದ ಜೀವಿತವಾಗುತ್ತದೆ. ಹೀಗಾಗುವುದಕ್ಕಾಗಿ ದೇವರು ತಾನೇ ನಿನಗೂ ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಆತನ ಕೃಪೆಯು ಸದಾ ನಿಮ್ಮೆಲ್ಲರ ಸಂಗಡ ಇರಲಿ. ಕರ್ತನಲ್ಲಿ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆರೋನನು ತನ್ನನ್ನು ಸೇವೆಯಲ್ಲಿ ತೊಡಗಿಸಿಕೊಂಡ ವಿಚಾರವನ್ನು ಧ್ಯಾನಿಸಿದೆವು. ಅದರಂತೆ ಯೇಸು ಕ್ರಿಸ್ತನು ತನ್ನನ್ನು ಕ್ರೂಜೆಯಲ್ಲಿ ಸಜೀವ ಯಜ್ಞವಾಗಿ ಸಮರ್ಪಿಸಿ ತನ್ನ ಸ್ಥಾನದಲ್ಲಿ ಆತನು ನಮಗೋಸ್ಕರ ಈಗಲೂ ಮಹಾಯಾಜಕನಾಗಿ ಭಿನ್ನಯಿಸುವಾತನಾಗಿದ್ದಾನೆ. ಹೌದು ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಮ್ಮನ್ನು ಆತನ ಕೈಗೆ ಕೊಟ್ಟಾಗ, ಆತನನ್ನು ಆಧಾರ ಮಾಡಿಕೊಂಡಾಗ ನಮ್ಮ ಜೀವಿತವು ಆಶೀರ್ವಾದದಾಯಕವಾಗುತ್ತದೆ. ಯಜ್ಞಗಳನ್ನು ಅರ್ಪಿಸಿದ ನಂತರ ಆರೋನನು, ಮೋಶೆಯು ಜನರನ್ನು ಆಶೀರ್ವದಿಸಿದರು. ಅದರಂತೆ ನಮ್ಮ ಜೀವಿತವನ್ನು ದೇವರ ಹಸ್ತಕ್ಕೆ ಕೊಟ್ಟಾಗ ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೆ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಾವು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ನಿನ್ನನ್ನು ಹಿಂಬಾಲಿಸುತ್ತಾ ಜೀವಿಸಬೇಕು ಎಂಬುದಾಗಿ ನಮಗೆ ನಿನ್ನ ಆತ್ಮನನ್ನು ಕೊಟ್ಟಿದ್ದಿ. ನಿನಗೆ ಸ್ತೋತ್ರವಾಗಲಿ. ನಿನ್ನ ಆತ್ಮನಿಂದ ನಮ್ಮನ್ನು ತುಂಬಿಸು. ನಾವು ಕೂಡ ನಿನ್ನನ್ನು ಆಧಾರ ಮಾಡಿಕೊಂಡು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ದಿನಾಲೂ ಜೀವಿಸೋದಕ್ಕೆ ಸಹಾಯ ಮಾಡು. ಯಾರ್ಯಾರು ಇನ್ನೂ ನಿನ್ನನ್ನು ಆಧಾರ ಮಾಡಿಕೊಳ್ಳಲಿಲ್ಲವೋ ಅವರ ಜೀವಿತವನ್ನು ಕರುಣಿಸಿ ಅವರಿಗೆ ನಿನ್ನ ಆತ್ಮನ ಬಲವನ್ನು ಕೊಟ್ಟು ನಡೆಸು.
ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ದೇವರ ವಾಕ್ಯ ಧ್ಯಾನವು ನಮ್ಮನ್ನೆಷ್ಟಾಗಿ ಬಲಪಡಿಸಿದೆಯಲ್ಲವೇ? ಹೌದು, ಬಲಹೀನರಾದ ಪ್ರತಿಯೊಬ್ಬರು ದೇವರನ್ನು ಆಧಾರ ಮಾಡಿಕೊಂಡು ಜೀವಿಸಬೇಕು ಎಂಬ ಸತ್ಯವನ್ನು ಅರಿತುಕೊಳ್ಳುವುದಕ್ಕಾಗಿ ಹಿಂದೆ ನಾವು ತಿಳಿಸುವಂಥ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಈ ಸೇವೆಯನ್ನು ಬೆಂಬಲಿಸಿರಿ. ತಿರುಗಿ ಭೇಟಿಯಾಗೋಣ. ವಂದನೆಗಳು.